Dear students, welcome back to sociology class. Today we are going to talk about culture, meaning, definition and characteristics. ಮೊದಲನೇ ಸೆಮಿಸ್ಟರ್ 6ನೇ ಸೆಷನ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಐ ಆಮ್ ಡಾಕ್ಟರ್ ಮೋಹನ್ ಕುಮಾರ್ KS, ವರ್ಕಿಂಗ್ ಆಸ್ ಅಸೋಸಿಯೇಟ್ ಪ್ರೊಫೆಸರ್ ಆಫ್ ಸೋಷಿಯಾಲಜಿ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಫಾರ್ ವುಮೆನ್, MG ರೋಡ್, ಹಾಸನ್. ವಿದ್ಯಾರ್ಥಿಗಳೇ, ಕಳೆದ ಸೆಷನ್ಸ್ನಲ್ಲಿ ನಾವು ಸಂಸ್ಕೃತಿ ಮತ್ತು ಅದರ ಮೂಲಾಂಶಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈ ಸೆಷನ್ಸ್ನಲ್ಲಿ ನಾವು ಸಂಸ್ಕೃತಿ ಮತ್ತು ಅದರ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗ ಇಂಟ್ರೊಡಕ್ಷನ್. ಕಾನ್ಸೆಪ್ಟ್ ಆಫ್ ಕಲ್ಚರ್, ಸಂಸ್ಕೃತಿಯ ಪರಿಕಲ್ಪನೆ. ಕಲ್ಚರ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ ಸೋಷಿಯಲ್ ಸೈನ್ಸಸ್. ಸಂಸ್ಕೃತಿ ಎಂಬುದು ಸಮಾಜ ವಿಜ್ಞಾನಗಳ ಪ್ರಮುಖ ಕಲ್ಪನೆಗಳಲ್ಲಿ ಒಂದು. It has been given a very broad meaning in anthropology and sociology. ಮಾನವಶಾಸ್ತ್ರ ಹಾಗೂ ಸಮಾಜಶಾಸ್ತ್ರಗಳಲ್ಲಿ ಅದಕ್ಕೆ ಬಹಳ ವಿಸ್ತಾರವಾದ ಅರ್ಥವನ್ನು ನೀಡಲಾಗಿದೆ. In sociology, culture is one of the basic concepts and the study of society is the study of culture. Culture is the breath of human society. It is the expression of human collective life. Culture and society are like two sides of the same coin. ಸಮಾಜಶಾಸ್ತ್ರದಲ್ಲಿ ಸಂಸ್ಕೃತಿಯು ಮೂಲಭೂತ ಕಲ್ಪನೆಗಳಲ್ಲಿ ಒಂದಾಗಿದ್ದು, ಸಮಾಜದ ಅಧ್ಯಯನವೆಂದರೆ ಸಂಸ್ಕೃತಿಯ ಅಧ್ಯಯನವೇ ಆಗಿದೆ. ಸಂಸ್ಕೃತಿಯು ಮಾನವ ಸಮಾಜದ ಉಸಿರು. ಅದು ಮಾನವನ ಸಮೂಹ ಜೀವನದ ಅಭಿವ್ಯಕ್ತಿ. ಸಂಸ್ಕೃತಿ ಮತ್ತು ಸಮಾಜ ಇವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಮೀನಿಂಗ್ ಆಫ್ ದ ಕಾನ್ಸೆಪ್ಟ್ ಆಫ್ ಕಲ್ಚರ್. ಸಂಸ್ಕೃತಿ ಎಂಬ ಪರಿಕಲ್ಪನೆಯ ಅರ್ಥ. The term culture is derived from the Latin word colere, which means to cultivate or to till the soil. Thus, initially the term had some reference to agriculture. ಕಲ್ಚರ್ ಎಂಬ ಇಂಗ್ಲಿಷ್ ಪದವು ಲ್ಯಾಟಿನ್ ಭಾಷೆಯ ಕೊಲೆರೆ ಎಂಬ ಮೂಲ ಪದದಿಂದ ಉತ್ಪತ್ತಿ ಹೊಂದಿದ್ದು, ಬೆಳೆಸು, ಸಂಪೋಷಿಸು, ಭೂಮಿಯನ್ನು ಉಳು ಎಂಬ ಅರ್ಥವನ್ನು ಹೊಂದಿದೆ. Today, it has no such connotations in social sciences. The term is used to refer to the beliefs, values, and expressive symbols like literature of any group or society. ಇದು ಇಂದು ಅದಕ್ಕೆ ಅಂತಹ ಯಾವುದೇ ಅರ್ಥಗಳಿಲ್ಲ. ಸಮಾಜ ವಿಜ್ಞಾನಗಳಲ್ಲಿ ಈ ಪದವನ್ನು ಯಾವುದೇ ಗುಂಪು ಅಥವಾ ಸಮಾಜದ ನಂಬಿಕೆಗಳು, ಮೌಲ್ಯಗಳು ಮತ್ತು ಅಭಿವ್ಯಕ್ತಶೀಲ ಸಂಕೇತಗಳನ್ನು ಉಲ್ಲೇಖಿಸಲು ಬಳಸಲಾಗುತ್ತದೆ. In the Middle Ages, the word was given the form agriculture to denote the progressive improvement of the crops sown. Gradually, the word agriculturist came to denote the art of farming. ಮಧ್ಯಕಾಲೀನ ಯುಗದಲ್ಲಿ ಪದಕ್ಕೆ ಬಿತ್ತಿದ ಬೆಳೆಯ ಪ್ರಗತಿದಾಯಕ ಸುಧಾರಣೆಯನ್ನು ಸೂಚಿಸಲು ಅಗ್ರಿಕಲ್ಚರ್ ಎಂಬ ರೂಪ ನೀಡಲಾಯಿತು. ಕ್ರಮೇಣ ಬೇಸಾಯದ ಕಲೆಯನ್ನು ಸೂಚಿಸಲು ಅಗ್ರಿಕಲ್ಚರ್ ಎಂಬ ಪದ ಬಳಕೆಗೆ ಬಂತು. ಆರ್ಟ್ ಆಫ್ ಫಾರ್ಮಿಂಗ್. ಕಲ್ಚರ್ ಈಸ್ ಯುನಿಕ್ ಟು ಮ್ಯಾನ್. ಸಂಸ್ಕೃತಿಯು ಮಾನವನಿಗೆ ವಿಶಿಷ್ಟತಮವಾದುದು. ಕಲ್ಚರ್ ಈಸ್ ಎ ಯುನಿಕ್ ಅಂಡ್ ಡಿಸ್ಟಿಂಕ್ಟಿವ್ ಪ್ರಾಪರ್ಟಿ ಆಫ್ ಹ್ಯೂಮನ್ಸ್. It is one of the characteristics of human society. ಸಂಸ್ಕೃತಿಯು ಮಾನವನ ಅನುಪಮವಾದ ಹಾಗೂ ವಿಶಿಷ್ಟವಾದ ಆಸ್ತಿ. ಅದು ಮಾನವ ಸಮಾಜದ ಗುಣಲಕ್ಷಣಗಳಲ್ಲಿ ಒಂದಾಗಿದೆ. Culture does not exist at a lower level than humans, that is at the level of animals. ಮಾನವರಿಗಿಂತಲೂ ಕೆಳಮಟ್ಟದಲ್ಲಿ ಅರ್ಥಾತ್ ಪ್ರಾಣಿಗಳ ಮಟ್ಟದಲ್ಲಿ ಸಂಸ್ಕೃತಿಯು ಅಸ್ತಿತ್ವದಲ್ಲಿಲ್ಲ. While animals live in a natural environment, only humans live in a cultural environment. ಪ್ರಾಣಿಗಳನ್ನು ನೈಸರ್ಗಿಕ ಪರಿಸರದಲ್ಲಿ ಬದುಕುವುದಾದರೆ ಮಾನವನು ಮಾತ್ರ ಸಾಂಸ್ಕೃತಿಕ ಪರಿಸರದಲ್ಲಿ ಬದುಕುತ್ತಾನೆ. The statement that humans are born and raised in society can be said to be equivalent to the statement that humans are born and raised in the womb of culture.
Similarly, the statement that humans are social beings is an alternative to the statement that humans are cultural beings. ಮಾನವನು ಸಮಾಜದಲ್ಲಿಯೇ ಹುಟ್ಟಿ ಬೆಳೆಯುವನು ಎಂಬ ಮಾತು ಮಾನವನು ಸಂಸ್ಕೃತಿಯ ಅಳಿವಿನಲ್ಲಿ ಹುಟ್ಟಿ ಬೆಳೆಯುವನು ಎನ್ನುವುದಕ್ಕೆ ಸರಿಸಮಾನವಾಗಿದೆ ಎನ್ನಬಹುದು. ಅದರಂತೆಯೇ ಮಾನವನು ಸಮೂಹ ಜೀವಿ ಎನ್ನುವುದು ಮಾನವನು ಸಾಂಸ್ಕೃತಿಕ ಜೀವಿ ಎನ್ನುವುದಕ್ಕೆ ಪರ್ಯಾಯವಾಗಿದೆ. Each individual can be said to be a representative of culture. Thus, culture is the factor that separates humans from the animal world. ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಂಸ್ಕೃತಿಯ ಓರ್ವ ಪ್ರತಿನಿಧಿ ಎನ್ನಬಹುದು. ಹೀಗೆ ಸಂಸ್ಕೃತಿಯು ಮಾನವನನ್ನು ಪ್ರಾಣಿ ಪ್ರಪಂಚದಿಂದ ಬೇರ್ಪಡಿಸುವ ಅಂಶವಾಗಿದೆ. ನೆಕ್ಸ್ಟ್ ಪಾಯಿಂಟ್ಸ್, ಡೆಫಿನೇಷನ್ಸ್ ಆಫ್ ಕಲ್ಚರ್. ಸಂಸ್ಕೃತಿಯ ವ್ಯಾಖ್ಯೆ. According to E.B. Taylor, culture is that complex whole which includes knowledge, belief, art, morals, law, custom, and any other capabilities and habits acquired by man as a member of society. ಎಡ್ವರ್ಡ್ ವಿ ಟೈಲರ್ ಅವರ ಪ್ರಕಾರ ಬ್ರಿಟಿಷ್ ಮಾನವಶಾಸ್ತ್ರಜ್ಞ ಇವರ ಒಂದು ಸ್ಟೇಟ್ಮೆಂಟ್ ಪ್ರಕಾರ ಅವನ ಅಭಿಪ್ರಾಯದಲ್ಲಿ ಸಂಸ್ಕೃತಿಯು ಜ್ಞಾನ, ನಂಬುಗೆ, ಕಲೆ, ನೈತಿಕ ನಿಯಮ, ಕಾನೂನು, ರೂಢಿ ಮತ್ತು ಮಾನವನು ತನ್ನ ಸಮಾಜದ ಸದಸ್ಯನಾಗಿದ್ದುಕೊಂಡು ಸಾಧಿಸಿದ ಇನ್ನುಳಿದ ಸಾಮರ್ಥ್ಯಗಳನ್ನು, ನೈಪುಣ್ಯಗಳನ್ನು ಒಳಗೊಂಡಿರುವ ಅಖಂಡವಾದ ಒಂದು ಸಂಕೀರ್ಣ ವ್ಯವಸ್ಥೆ ಅಂತೇಳಿ E.B. ಟೈಲರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಸಂಸ್ಕೃತಿ ಅಂದ್ರೇನು? ವಾಟ್ ಈಸ್ ಕಲ್ಚರ್? Explain the definitions of culture. ಸಂಸ್ಕೃತಿಯನ್ನು ವ್ಯಾಖ್ಯಾನಿಸಿ ಅಂದಾಗ ನಾವು E.B. ಟೈಲರ್ ಅವರ ವ್ಯಾಖ್ಯಾನವನ್ನು ಅಥವಾ ಅವರ ಹೇಳಿಕೆಯನ್ನು ಸಂಸ್ಕೃತಿ ಅಂದ್ರೇನು ಅಂತೇಳಿ ನಾವು ತಿಳಿಸ್ಬೇಕಾಗುತ್ತೆ. ಮತ್ತೋರ್ವ ಆಂಥ್ರೋಪಾಲಜಿಸ್ಟ್ ಬಿ ಮ್ಯಾಲಿನೋಸ್ಕಿ defined culture as the culture is the tool that man has created to shape the purpose of his life. ಮ್ಯಾಲಿನೋಸ್ಕಿ ಎಂಬ ಮಾನವಶಾಸ್ತ್ರಜ್ಞನ ಅಭಿಪ್ರಾಯದಲ್ಲಿ ಮಾನವ ತನ್ನ ಜೀವಿತದ ಗೊತ್ತು ಗುರಿಯನ್ನು ರೂಪಿಸಿಕೊಳ್ಳಲು ನಿರ್ಮಿಸಿಕೊಂಡ ಸಾಧನವೇ ಸಂಸ್ಕೃತಿ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳೇ, ಈಗ ನಾವು ಸಂಸ್ಕೃತಿಯ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್ ಪಾಯಿಂಟ್, ಕಲ್ಚರ್ ಈಸ್ ಸೋಷಿಯಲ್. ಸಂಸ್ಕೃತಿಯು ಸಾಮಾಜಿಕವಾದುದು. ಕಲ್ಚರ್ ಡಸ್ ನಾಟ್ ಎಕ್ಸಿಸ್ಟ್ ಇನ್ ಐಸೋಲೇಷನ್, ನೈದರ್ ಈಸ್ ಇಟ್ ಆನ್ ಇಂಡಿವಿಜುವಲ್ ಫೆನಾಮಿನನ್. It is a product of society. It originates and develops through social interactions. It is shared by the members of society. Number of man can acquire culture without association with other human beings. It is the culture which helps man to develop human qualities in a human environment. ಸಂಸ್ಕೃತಿಯು ಪ್ರತ್ಯೇಕವಾಗಿ ಅಸ್ತಿತ್ವದಲ್ಲಿಲ್ಲ. ಅದು ವೈಯಕ್ತಿಕ ವಿದ್ಯಮಾನವೂ ಅಲ್ಲ. ಇದು ಸಮಾಜದ ಉತ್ಪನ್ನವಾಗಿದೆ. ಇದು ಸಾಮಾಜಿಕ ಸಂವಹನಗಳ ಮೂಲಕ ಹುಟ್ಟುತ್ತದೆ ಮತ್ತು ಬೆಳೆಯುತ್ತದೆ. ಇದನ್ನು ಸಮಾಜದ ಸದಸ್ಯರು ಹಂಚಿಕೊಳ್ಳುತ್ತಾರೆ. ಇತರೆ ಮಾನವರೊಂದಿಗಿನ ಸಂಬಂಧವಿಲ್ಲದೆ ಯಾವುದೇ ಮನುಷ್ಯನು ಸಂಸ್ಕೃತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಮಾನವ ಪರಿಸರದಲ್ಲಿ ಮಾನವ ಗುಣಗಳನ್ನು ಬೆಳೆಸಿಕೊಳ್ಳಲು ಮನುಷ್ಯನಿಗೆ ಸಹಾಯ ಮಾಡುವ ಸಂಸ್ಕೃತಿಯಾಗಿದೆ. ಸೆಕೆಂಡ್ ಪಾಯಿಂಟ್, ಕಲ್ಚರ್ ಈಸ್ ಲರ್ನ್ಡ್. ಸಂಸ್ಕೃತಿಯು ಕಲಿಕೆಯಿಂದಾದುದು. ಕಲ್ಚರ್ ಈಸ್ ನಾಟ್ ಇನ್ಹೆರಿಟೆಡ್ ಬಯೋಲಾಜಿಕಲಿ ಬಟ್ ಲರ್ನ್ಡ್ ಸೋಷಿಯಲಿ ಬೈ ಮ್ಯಾನ್. ಇಟ್ ಈಸ್ ನಾಟ್ ಆನ್ ಇನ್ಬಾರ್ನ್ ಟೆಂಡೆನ್ಸಿ. ಇಟ್ ಈಸ್ ನಾಟ್ ಇನ್ಸ್ಟಿಂಕ್ಟಿವ್. ದೇರ್ ಈಸ್ ನೋ ಕಲ್ಚರಲ್ ಇನ್ಸ್ಟಿಂಕ್ಟ್ ಆಸ್ ಸಚ್. ಕಲ್ಚರ್ ಈಸ್ ಆಫನ್ ಕಾಲ್ಡ್ ಲರ್ನ್ಡ್ ವೇಸ್ ಆಫ್ ಬಿಹೇವಿಯರ್. ಸಂಸ್ಕೃತಿಯು ಜೈವಿಕವಾಗಿ ಆನುವಂಶಿಕವಾಗಿ ಬಂದಿಲ್ಲ, ಬದಲಾಗಿ ಸಾಮಾಜಿಕವಾಗಿ ಮನುಷ್ಯನಿಂದ ಕಲಿಯಲ್ಪಟ್ಟಿದೆ. ಅದು ಸಹಜ ಪ್ರವೃತ್ತಿಯಲ್ಲ. ಅಂತಹ ಸಾಂಸ್ಕೃತಿಕ ಪ್ರವೃತ್ತಿಯೂ ಇಲ್ಲ. ಸಂಸ್ಕೃತಿಯನ್ನು ಹೆಚ್ಚಾಗಿ ನಡವಳಿಕೆಯ ಕಲಿತ ವಿಧಾನಗಳು ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಬಟ್ಟೆ ಧರಿಸುವುದು, ಕೂದಲು ಬಾಚಿಕೊಳ್ಳುವುದು, ಆಭರಣಗಳನ್ನು ಧರಿಸುವುದು, ಅಡಿಗೆ ಮಾಡುವುದು,
ಗಾಜಿನ ಲೋಟದಿಂದ ನೀರನ್ನು ಅಥವಾ ಪಾನೀಯವನ್ನು ಕುಡಿಯುವುದು, ತಟ್ಟೆ ಅಥವಾ ಎಲೆಯಿಂದ ತಿನ್ನುವುದು, ಪತ್ರಿಕೆ ಓದುವುದು, ಕಾರು ಓಡಿಸುವುದು, ನಾಟಕದಲ್ಲಿ ಪಾತ್ರವನ್ನು ನಿರ್ವಹಿಸುವುದು, ಹಾಡುವುದು, ಪೂಜಿಸುವುದು ಇತ್ಯಾದಿಗಳೆಲ್ಲವೂ ಮನುಷ್ಯ ಸಾಂಸ್ಕೃತಿಕವಾಗಿ ಕಲಿತ ನಡವಳಿಕೆಯ ವಿಧಾನಗಳಾಗಿವೆ. ಥರ್ಡ್ ಪಾಯಿಂಟ್ಸ್, culture is shared. Culture in the sociological sense is something shared. It is not something that an individual can possess. For example, customs, traditions, beliefs, ideas, values, morals, etc. ಸಂಸ್ಕೃತಿಯು ಹಂಚಿಕೊಳ್ಳಲ್ಪಡುತ್ತದೆ. ಸಮಾಜಶಾಸ್ತ್ರೀಯ ಅರ್ಥದಲ್ಲಿ ಸಂಸ್ಕೃತಿ ಎಂದರೆ ಹಂಚಿಕೊಳ್ಳಬಹುದಾದ ವಿಷಯ. ಅದು ಒಬ್ಬ ವ್ಯಕ್ತಿಯು ಹೊಂದಬಹುದಾದ ವಿಷಯವಲ್ಲ. ಉದಾಹರಣೆಗೆ ಪದ್ಧತಿಗಳು, ಸಂಪ್ರದಾಯಗಳು, ನಂಬಿಕೆಗಳು, ವಿಚಾರಗಳು, ಮೌಲ್ಯಗಳು, ನೈತಿಕತೆಗಳು ಇತ್ಯಾದಿಗಳನ್ನು ಒಂದು ಗುಂಪು ಅಥವಾ ಸಮಾಜದ ಜನರು ಹಂಚಿಕೊಳ್ಳುತ್ತಾರೆ. 4 ಪಾಯಿಂಟ್ಸ್, ಕಲ್ಚರ್ ಈಸ್ ಟ್ರಾನ್ಸ್ಮಿಸಿವ್. Culture is capable of being transmitted from generation to the next. Parents pass on culture traits to their children and they in turn to their children and so on. Culture is transmitted not through genes but by means of language. ಸಂಸ್ಕೃತಿಯು ಸಂಚರಣಾತ್ಮಕವಾದುದು. ಸಂಸ್ಕೃತಿಯನ್ನ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ರವಾನಿಸುವ ಸಾಮರ್ಥ್ಯ ಹೊಂದಿದೆ. ಪೋಷಕರು ತಮ್ಮ ಮಕ್ಕಳಿಗೆ ಸಂಸ್ಕೃತಿಯ ಲಕ್ಷಣಗಳನ್ನು ರವಾನಿಸುತ್ತಾರೆ ಮತ್ತು ಅವರು ತಮ್ಮ ಮಕ್ಕಳಿಗೆ ಹೀಗೆ ಸಂಸ್ಕೃತಿಯು ಜೀನ್ಗಳ ಮೂಲಕ ಅಲ್ಲ, ಭಾಷೆಯ ಮೂಲಕ ಹರಡುತ್ತದೆ. ಭಾಷೆ ಸಂಸ್ಕೃತಿಯ ಮುಖ್ಯ ವಾಹಕವಾಗಿದೆ. ಓದುವುದು, ಬರೆಯುವುದು, ಮಾತನಾಡುವಂತಹ ವಿಭಿನ್ನ ಕೌಶಲ್ಯಗಳಲ್ಲಿ ಭಾಷೆಯು ಹಿಂದಿನ ಪೀಳಿಗೆಯ ಸಾಧನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಸ್ತುತ ಪೀಳಿಗೆಗೆ ಸಾಧ್ಯವಾಗಿಸುತ್ತದೆ. ನೆಕ್ಸ್ಟ್ ಪಾಯಿಂಟ್ಸ್, culture is continuous and cumulative. Culture exists as a continuous process. In its historical growth, it tends to become cumulative. Culture is growing whole, which includes in itself the achievements of the past and the present, and makes provision for the future achievements of mankind. Culture may thus be conceived of as a kind of stream flowing down through the centuries from one generation to another. ಸಂಸ್ಕೃತಿಯು ನಿರಂತರವಾದುದು ಮತ್ತು ಸಂಗ್ರಹಕಾರಕವಾದುದು. ಸಂಸ್ಕೃತಿ ನಿರಂತರ ಪ್ರಕ್ರಿಯೆಯಾಗಿ ಅಸ್ತಿತ್ವದಲ್ಲಿದೆ. ಅದರ ಐತಿಹಾಸಿಕ ಬೆಳವಣಿಗೆಯಲ್ಲಿ ಅದು ಸಂಚಿತವಾಗುತ್ತದೆ. ಸಂಸ್ಕೃತಿಯು ಬೆಳೆಯುತ್ತಿರುವ ಸಮಗ್ರತೆಯಾಗಿದೆ. ಇದು ತನ್ನಲ್ಲಿಯೇ ಹಿಂದಿನ ಮತ್ತು ವರ್ತಮಾನದ ಸಾಧನೆಗಳನ್ನು ಒಳಗೊಂಡಿದೆ ಮತ್ತು ಮಾನವ ಕುಲದ ಭವಿಷ್ಯದ ಸಾಧನೆಗಳಿಗೆ ಅವಕಾಶ ನೀಡುತ್ತದೆ. ಸಂಸ್ಕೃತಿಯನ್ನು ಹೀಗೆ ಶತಮಾನಗಳ ಮೂಲಕ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಹರಿಯುವ ಒಂದು ರೀತಿಯ ಪ್ರವಾಹ ಎಂದು ಕಲ್ಪಿಸಿಕೊಳ್ಳಬಹುದು. ಆದ್ದರಿಂದ ಲಿಂಟನ್ ರಂತಹ ಕೆಲವು ಸಮಾಜಶಾಸ್ತ್ರಜ್ಞರು ಸಂಸ್ಕೃತಿಯನ್ನು ಮನುಷ್ಯನ ಸಾಮಾಜಿಕ ಪರಂಪರೆ ಎಂದು ಕರೆದರು. ರಾಬರ್ಟ್ ಬೈಸ್ಟೆಡ್ ಬರೆದಂತೆ ಸಂಸ್ಕೃತಿಯು ಮಾನವ ಜನಾಂಗದ ನೆನಪು ಎಂದು ತಿಳಿಸಿದ್ದಾರೆ. ಕಲ್ಚರ್ ಈಸ್ ಇಂಟಿಗ್ರೇಟೆಡ್. ಸಂಸ್ಕೃತಿಯು ಸಮಗ್ರವಾದುದು. Culture in its development has revealed a tendency to be consistent. At the same time, different parts of culture are interconnected. For example, the value system of a society is closely integrated with its other aspects such as morality, religion, customs, traditions, beliefs, ideals, and ideologies, and so on. ಸಂಸ್ಕೃತಿಯು ಸಮಗ್ರವಾದುದು. ಸಂಸ್ಕೃತಿಯು ತನ್ನ ಬೆಳವಣಿಗೆಯಲ್ಲಿ ಸ್ಥಿರವಾಗಿರುವ ಪ್ರವೃತ್ತಿಯನ್ನು ಬಹಿರಂಗಪಡಿಸಿದೆ. ಅದೇ ಸಮಯದಲ್ಲಿ ಸಂಸ್ಕೃತಿಯ ವಿವಿಧ ಭಾಗಗಳು ಪರಸ್ಪರ ಸಂಬಂಧ ಹೊಂದಿವೆ. ಉದಾಹರಣೆಗೆ, ಸಮಾಜದ ಮೌಲ್ಯ ವ್ಯವಸ್ಥೆಯು ನೈತಿಕತೆ, ಧರ್ಮ, ಪದ್ಧತಿಗಳು, ಸಂಪ್ರದಾಯಗಳು, ನಂಬಿಕೆಗಳು, ಆದರ್ಶಗಳು ಮತ್ತು ಸಿದ್ಧಾಂತಗಳು ಮುಂತಾದ ಅದರ ಇತರೆ ಅಂಶಗಳೊಂದಿಗೆ ನಿಕಟವಾಗಿ ಸಂಯೋಜಿಸಲ್ಪಟ್ಟಿದೆ. ಒಂದು ಸಂಸ್ಕೃತಿ ಉಳಿಯಬೇಕಾದರೆ ಅದನ್ನು ಗಣನೀಯ ಪ್ರಮಾಣದಲ್ಲಿ ಸಂಯೋಜಿಸಬೇಕು. ಆದಾಗ್ಯೂ ಆಚರಣೆಯಲ್ಲಿ ಕೆಲವು ಸಂಸ್ಕೃತಿಗಳು ಇತರರಿಗಿಂತ ಹೆಚ್ಚು ಸಂಯೋಜಿಸಲ್ಪಟ್ಟಿವೆ. ಸಂಸ್ಕೃತಿ ಸಾಮಾನ್ಯವಾಗಿ ಏಕರೂಪವಾಗಿರುವ ಸಾಂಪ್ರದಾಯಿಕ ಮತ್ತು ಪೂರ್ವ ಕೈಗಾರಿಕಾ ಸಮಾಜಗಳಲ್ಲಿ ಸಾಂಸ್ಕೃತಿಕ ಏಕೀಕರಣವು ಪ್ರಬಲವಾಗಿದೆ. ನೆಕ್ಸ್ಟ್ ಪಾಯಿಂಟ್ಸ್, ಕಲ್ಚರ್ ಈಸ್ ಡೈನಾಮಿಕ್ ಅಂಡ್ ಅಡಾಪ್ಟಿವ್. ಸಂಸ್ಕೃತಿಯು ಗತಿಶೀಲವಾದುದು ಮತ್ತು ಹೊಂದಾಣಿಕೆಗೆ ಅನುಕೂಲಕರ
ವಾದುದು. Though culture is relatively stable, it is not altogether static. It is subject to slow but constant changes. Change and growth are latent in culture. Cultural elements such as norms, ideologies, values, mores, religion, laws, beliefs, etc. are all subject to change. Such a change is faster in the culture of modern societies than in the culture of the primitive societies. ಸಂಸ್ಕೃತಿ ಇವು ಗತಿಶೀಲವಾದುದು ಮತ್ತು ಹೊಂದಾಣಿಕೆಗೆ ಅನುಕೂಲಕರವಾದುದು. ಸಂಸ್ಕೃತಿ ತುಲನಾತ್ಮಕವಾಗಿ ಸ್ಥಿರವಾಗಿದ್ದರೂ ಅದು ಸಂಪೂರ್ಣವಾಗಿ ಸ್ಥಿರವಾಗಿಲ್ಲ. ಇದು ನಿಧಾನ ಆದರೆ ನಿರಂತರ ಬದಲಾವಣೆಗಳಿಗೆ ಒಳಪಟ್ಟಿರುತ್ತದೆ. ಬದಲಾವಣೆ ಮತ್ತು ಬೆಳವಣಿಗೆ ಸಂಸ್ಕೃತಿಯಲ್ಲಿ ಸುಪ್ತವಾಗಿರುತ್ತದೆ. ರೂಢಿಗಳು, ಸಿದ್ಧಾಂತಗಳು, ಮೌಲ್ಯಗಳು, ನೀತಿಗಳು, ಧರ್ಮ, ಕಾನೂನುಗಳು, ನಂಬಿಕೆಗಳು ಇತ್ಯಾದಿ ಸಾಂಸ್ಕೃತಿಕ ಅಂಶಗಳು ಬದಲಾವಣೆಗೆ ಒಳಪಟ್ಟಿರುತ್ತವೆ. ಆಧುನಿಕ ಸಮಾಜಗಳ ಸಂಸ್ಕೃತಿಯಲ್ಲಿ ಬದಲಾವಣೆಯು ಪ್ರಾಚೀನ ಸಮಾಜಗಳ ಸಂಸ್ಕೃತಿಗಿಂತ ವೇಗವಾಗಿರುತ್ತವೆ. Culture is responsive to the changing conditions of the physical world. It is adaptive. It also intervenes in the natural environment and helps man in his process of adjustment. Just as our houses shelter us from the storm, so also does our culture help us from natural dangers and assist us to survive. Few of us indeed could survive without culture. ಭೌತಿಕ ಪ್ರಪಂಚದ ಸಂಸ್ಕೃತಿಯು ಬದಲಾಗುತ್ತಿರುವ ಪರಿಸ್ಥಿತಿಗಳಿಗೆ ಸ್ಪಂದಿಸುತ್ತದೆ. ಇದು ಹೊಂದಿಕೊಳ್ಳುವಂತಿದೆ. ಇದು ನೈಸರ್ಗಿಕ ಪರಿಸರದಲ್ಲಿ ಮಧ್ಯ ಪ್ರವೇಶಿಸುತ್ತದೆ ಮತ್ತು ಮನುಷ್ಯನ ಹೊಂದಾಣಿಕೆಯ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ. ನಮ್ಮ ಮನೆಗಳು ನಮ್ಮನ್ನು ಬಿರುಗಾಳಿಯಿಂದ ರಕ್ಷಿಸುವಂತೆಯೇ ನಮ್ಮ ಸಂಸ್ಕೃತಿಯು ನೈಸರ್ಗಿಕ ಅಪಾಯಗಳಿಂದ ನಮಗೆ ಸಹಾಯ ಮಾಡುತ್ತದೆ ಮತ್ತು ಬದುಕಲು ನಮಗೆ ಸಹಾಯ ಮಾಡುತ್ತದೆ. ನಮ್ಮಲ್ಲಿ ಕೆಲವರು ವಾಸ್ತವವಾಗಿ ಸಂಸ್ಕೃತಿ ಇಲ್ಲದೆ ಬದುಕಲು ಅಸಾಧ್ಯವಾಗಿದೆ. ನೆಕ್ಸ್ಟ್ ಪಾಯಿಂಟ್ಸ್, 8 ಪಾಯಿಂಟ್ಸ್. ಕಲ್ಚರ್ ಈಸ್ ಗ್ರಾಟಿಫೈಯಿಂಗ್. ಸಂಸ್ಕೃತಿಯು ತೃಪ್ತಿದಾಯಕವಾದುದು. ಕಲ್ಚರ್ ಪ್ರೊವೈಡ್ಸ್ ಪ್ರಾಪರ್ ಅಪಾರ್ಚುನಿಟೀಸ್ ಅಂಡ್ ಪ್ರಿಸ್ಕ್ರೈಬ್ಸ್ ಮೀನ್ಸ್ ಫಾರ್ ದಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಅವರ್ ನೀಡ್ಸ್ ಅಂಡ್ ಡಿಸೈರ್ಸ್. These needs may be biological or social in nature. Our need for food, shelter and clothing on the one hand, and our desire of status, name, fame, money, mates, etc. on the other are all of, for example, fulfilled according to the cultural ways. Our desires for dance, drama, music, art, painting, acting, etc. is met with by culture. ಸಂಸ್ಕೃತಿಯು ನಮ್ಮ ಅಗತ್ಯತೆಗಳು ಮತ್ತು ಆಸೆಗಳನ್ನು ಪೂರೈಸಲು ಸರಿಯಾದ ಅವಕಾಶಗಳನ್ನು ಒದಗಿಸುತ್ತದೆ ಮತ್ತು ವಿಧಾನಗಳನ್ನು ಸೂಚಿಸುತ್ತದೆ. ಈ ಅಗತ್ಯಗಳು ಜೈವಿಕ ಅಥವಾ ಸಾಮಾಜಿಕ ಸ್ವರೂಪದ್ದಾಗಿರಬಹುದು. ಒಂದೆಡೆ ಆಹಾರ, ವಸತಿ ಮತ್ತು ಬಟ್ಟೆಗಾಗಿ ನಮ್ಮ ಅಗತ್ಯತೆ, ಮತ್ತೊಂದೆಡೆ ಸ್ಥಾನಮಾನ, ಹೆಸರು, ಖ್ಯಾತಿ, ಹಣ, ಸಂಗಾತಿಗಳು ಇತ್ಯಾದಿಗಳ ಮೇಲಿನ ನಮ್ಮ ಬಯಕೆ. ಇವೆಲ್ಲವೂ ಸಹ ಉದಾಹರಣೆಗೆ ಸಾಂಸ್ಕೃತಿಕ ವಿಧಾನಗಳ ಪ್ರಕಾರ ಪೂರೈಸಲ್ಪಡುತ್ತವೆ. ನೃತ್ಯ, ನಾಟಕ, ಸಂಗೀತ, ಕಲೆ, ಚಿತ್ರಕಲೆ, ನಟನೆ ಇತ್ಯಾದಿಗಳ ಮೇಲಿನ ನಮ್ಮ ಬಯಕೆಯನ್ನು ಸಂಸ್ಕೃತಿಯು ಪೂರೈಸುತ್ತದೆ. ನೆಕ್ಸ್ಟ್ ಪಾಯಿಂಟ್ಸ್. ಕಲ್ಚರ್ ವೇರೀಸ್ ಫ್ರಮ್ ಸೊಸೈಟಿ ಟು ಸೊಸೈಟಿ. ಸಂಸ್ಕೃತಿಯು ಸಮಾಜದಿಂದ ಸಮಾಜಕ್ಕೆ ಭಿನ್ನವಾದುದು. Every society has a culture of its own. It differs from society to society. Culture of every society is unique to itself. Culture are not uniform. Cultural elements such as customs, traditions, moral ideals, values, ideologies, beliefs, practices, philosophies, institutions, etc. are not uniform everywhere. Ways of eating, speaking, greeting, dressing, entertaining, living, etc. of different societies differ significantly. Culture varies from time to time also. Number of culture ever remains constant or changeless. ಸಂಸ್ಕೃತಿಯು ಸಮಾಜದಿಂದ ಸಮಾಜಕ್ಕೆ ಭಿನ್ನವಾದುದು. ಪ್ರತಿಯೊಂದು ಸಮಾಜವು ತನ್ನದೇ ಆದ ಸಂಸ್ಕೃತಿಯನ್ನು ಹೊಂದಿರುತ್ತದೆ. ಅದು ಸಮಾಜದಿಂದ ಸಮಾಜಕ್ಕೆ ಭಿನ್ನವಾಗಿರುತ್ತದೆ. ಪ್ರತಿಯೊಂದು ಸಮಾಜದ ಸಂಸ್ಕೃತಿಯು ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿರುತ್ತದೆ. ಸಂಸ್ಕೃತಿಗಳು ಏಕರೂಪವಾಗಿರುವುದಿಲ್ಲ. ಪದ್ಧತಿಗಳು, ಸಂಪ್ರದಾಯಗಳು, ನೈತಿಕತೆಗಳು, ಆದರ್ಶಗಳು, ಮೌಲ್ಯಗಳು,
ಸಿದ್ಧಾಂತಗಳು, ನಂಬಿಕೆಗಳು, ಆಚರಣೆಗಳು, ತತ್ವಶಾಸ್ತ್ರಗಳು, ಸಂಸ್ಥೆಗಳು ಮುಂತಾದ ಸಾಂಸ್ಕೃತಿಕ ಅಂಶಗಳು ಎಲ್ಲೆಡೆ ಏಕರೂಪವಾಗಿರುವುದಿಲ್ಲ. ವಿವಿಧ ಸಮಾಜಗಳ ತಿನ್ನುವ, ಮಾತನಾಡುವ, ಸ್ವಾಗತಿಸುವ, ಉಡುಗೆ ತೊಡುಗೆ, ಮನರಂಜನೆ, ಜೀವನ ಇತ್ಯಾದಿ ವಿಧಾನಗಳು ಗಮನಾರ್ಹವಾಗಿ ಬದಲಾಗುತ್ತವೆ. ಸಂಸ್ಕೃತಿಯು ಸಹ ಕಾಲ ಕಾಲಕ್ಕೆ ಬದಲಾಗುತ್ತದೆ. ಯಾವುದೇ ಸಂಸ್ಕೃತಿ ಎಂದಿಗೂ ಸ್ಥಿರ ಅಥವಾ ಬದಲಾಗದೆ ಉಳಿಯುತ್ತದೆ. ನೆಕ್ಸ್ಟ್ ಪಾಯಿಂಟ್, 10th ಪಾಯಿಂಟ್ಸ್. ಕಲ್ಚರ್ ಈಸ್ ಸೂಪರ್ ಆರ್ಗ್ಯಾನಿಕ್ ಅಂಡ್ ಐಡಿಯೇಷನಲ್. ಸಂಸ್ಕೃತಿಯು ಇಂದ್ರಿಯಾತೀತವಾದ, ಭೌತಾತೀತವಾದ ಮತ್ತು ಆಧ್ಯಾತ್ಮ ಪ್ರಧಾನವಾದುದು. Culture is sometimes called the superorganic. By superorganic, Herbert Spencer meant that culture is neither organic or inorganic in nature but above these two. The term implies the social meaning of physical objects and physiological acts. The social meaning may be independent of physiological and physical properties and characteristics. For example, the social meaning of a national flag is not just a piece of colored cloth. The flag represents a nation. Similarly, priests and prisoners, professors and professionals, players, engineers and doctors, farmers and soldiers and others are not just biological beings. They are viewed in their society differently. Their social status and role can be understood only through culture. ಸಂಸ್ಕೃತಿಯು ಇಂದ್ರಿಯಾತೀತವಾದ, ಭೌತಾತೀತವಾದ ಮತ್ತು ಆಧ್ಯಾತ್ಮ ಪ್ರಧಾನವಾದುದು. ಸಂಸ್ಕೃತಿಯನ್ನ ಕೆಲವೊಮ್ಮೆ ಇಂದ್ರಿಯಾತೀತವಾದ, ಭೌತಾತೀತವಾದ ಎಂದು ಕರೆಯಲಾಗುತ್ತದೆ. ಇಂದ್ರಿಯಾತೀತವಾದ, ಭೌತಾತೀತವಾದ ಎಂದರೆ ಹರ್ಬರ್ಟ್ ಸ್ಪೆನ್ಸರ್ ಅವರು ಸಂಸ್ಕೃತಿಯು ಸಾವಯವ ಅಥವಾ ಜೈವಿಕ ಸ್ವಭಾವದ್ದಲ್ಲ, ಆದರೆ ಎರಡಕ್ಕಿಂತ ಮೇಲಿದೆ ಎಂದು ತಿಳಿಸಿದ್ದಾರೆ. ಈ ಪದವು ಭೌತಿಕ ವಸ್ತುಗಳು ಮತ್ತು ಶಾರೀರಿಕ ಕ್ರಿಯೆಗಳ ಸಾಮಾಜಿಕ ಅರ್ಥವನ್ನು ಸೂಚಿಸುತ್ತದೆ. ಸಾಮಾಜಿಕ ಅರ್ಥವು ಶಾರೀರಿಕ ಮತ್ತು ಭೌತಿಕ ಗುಣಲಕ್ಷಣಗಳು ಮತ್ತು ಗುಣಲಕ್ಷಣಗಳಿಂದ ಸ್ವತಂತ್ರವಾಗಿರಬಹುದು. ಉದಾಹರಣೆಗೆ, ರಾಷ್ಟ್ರೀಯ ಧ್ವಜದ ಬಾವುಟವು ಸಾಮಾಜಿಕ ಅರ್ಥವು ಕೇವಲ ಬಣ್ಣದ ಬಟ್ಟೆ ತುಂಡಲ್ಲ. ಧ್ವಜವು ಒಂದು ರಾಷ್ಟ್ರವನ್ನು ಪ್ರತಿನಿಧಿಸುತ್ತದೆ. ಅದೇ ರೀತಿ ಪುರೋಹಿತರು ಮತ್ತು ಕೈದಿಗಳು, ಪ್ರಾಧ್ಯಾಪಕರು ಮತ್ತು ವೃತ್ತಿಪರರು, ಆಟಗಾರರು, ಇಂಜಿನಿಯರ್ಗಳು ಮತ್ತು ವೈದ್ಯರು, ರೈತರು ಮತ್ತು ಸೈನಿಕರು ಮತ್ತು ಇತರರು ಕೇವಲ ಜೈವಿಕ ಜೀವಿಗಳಲ್ಲ. ಅವರನ್ನ ಅವರ ಸಮಾಜದಲ್ಲಿ ವಿಭಿನ್ನವಾಗಿ ನೋಡಲಾಗುತ್ತದೆ. ಅವರ ಸಾಮಾಜಿಕ ಸ್ಥಾನಮಾನ ಮತ್ತು ಪಾತ್ರವನ್ನು ಸಂಸ್ಕೃತಿಯ ಮೂಲಕ ಮಾತ್ರ ಅರ್ಥ ಮಾಡಿಕೊಳ್ಳಬಹುದು. Culture is ideational according to P.S. Sorokin. Every society considers its culture the ideal. It is regarded as an end in itself. It is intrinsically valuable. Culture places before its people some ideals and makes them to work for the achievement of these ideals. The people are also aware of their culture as an ideal one. They are proud of their cultural heritage. Sorokin speaks of ideational culture, which stands for faith and ultimate truth. P.S. Sorokin ರವರ ಪ್ರಕಾರ ಸಂಸ್ಕೃತಿ ಆದರ್ಶಪ್ರಾಯ. ಪ್ರತಿಯೊಂದು ಸಮಾಜವು ತನ್ನ ಸಂಸ್ಕೃತಿಯನ್ನ ಆದರ್ಶವೆಂದೇ ಪರಿಗಣಿಸುತ್ತದೆ. ಅದನ್ನು ಸ್ವತಃ ಒಂದು ಅಂತ್ಯವೆಂದು ಪರಿಗಣಿಸಲಾಗುತ್ತದೆ. ಅದು ಆಂತರಿಕವಾಗಿ ಮೌಲ್ಯಯುತವಾಗಿದೆ. ಸಂಸ್ಕೃತಿಯು ತನ್ನ ಜನರ ಮುಂದೆ ಕೆಲವು ಆದರ್ಶಗಳನ್ನು ಇರಿಸುತ್ತದೆ ಮತ್ತು ಈ ಆದರ್ಶಗಳು ಸಾಧನಗಾಗಿ ಅವರನ್ನ ಕೆಲಸ ಮಾಡುವಂತೆ ಮಾಡುತ್ತದೆ. ಜನರು ತಮ್ಮ ಸಂಸ್ಕೃತಿಯನ್ನ ಆದರ್ಶಪ್ರಾಯವಾಗಿಯೂ ತಿಳಿದಿದ್ದಾರೆ. ಅವರು ತಮ್ಮ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಸೋರಕಿನ್ ನಂಬಿಕೆ ಮತ್ತು ಅಂತಿಮ ಸತ್ಯವನ್ನ ಪ್ರತಿನಿಧಿಸುವ ಆದರ್ಶಪ್ರಾಯ ಸಂಸ್ಕೃತಿಯ ಬಗ್ಗೆ ಮಾತನಾಡುತ್ತಾರೆ. ಆಧ್ಯಾತ್ಮ ಪ್ರಧಾನವಾದುದು ಅಥವಾ ಆದರ್ಶಪ್ರಾಯ ಸಂಸ್ಥೆಯ ಬಗ್ಗೆ ನಾವು ಈ ಅಂಶಗಳನ್ನ ತಿಳಿದುಕೊಂಡಿದ್ದೇವೆ. Conclusion. Culture is not just a collection of customs, moral codes and values. ಸಂಸ್ಕೃತಿ ಎಂಬುದು ಕೇವಲ ಲೋಕಾಚಾರಗಳು, ನೈತಿಕ ನಿಯಮಗಳು ಮತ್ತು ಮೌಲ್ಯಾದರ್ಶಗಳ ಸಮ್ಮಿಶ್ರಣವಲ್ಲ. It represents an organized system of behavior of humans. ಅದು ಮಾನವನ ಸಂಘಟಿತ ಸಾಮಾಜಿಕ ನಡತೆಯನ್ನು ಪ್ರತಿನಿಧಿಸುವುದು.
an organized system of behavior, Orton and Hunt. Understanding how culture is organized requires some basic information. ಸಂಸ್ಕೃತಿಯು ಯಾವ ರೀತಿಯಲ್ಲಿ ಸಂಘಟಿತವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಾಥಮಿಕ ಮಾಹಿತಿ ಅಗತ್ಯ. ಥ್ಯಾಂಕ್ ಯು.